ಒಂದು ರೈತ ವಿರೋಧಿ ಅಲೆ, ರೈತರನ್ನು ಒಕ್ಕಲೆಬ್ಬಿಸುವಂತಹ ಒಂದು ಪ್ರಕ್ರಿಯೆ ರಾಜ್ಯ ಸರ್ಕಾರ ಬಿಡದಿ ಮತ್ತು ಆರೋಹಳ್ಳಿ ಹೋಬಳಿಯ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವ ಒಂದು ನಿರ್ಧಾರಕ್ಕೆ ಈ ನಮ್ಮ ರಾಜ್ಯ ಸರ್ಕಾರ ಬಂದಿದೆ. ಪ್ರಸ್ತುತ ಮೊದಲ ಹಂತದಲ್ಲಿ 498.34 ಎಕರೆ ಫಲವತ್ತಾದ ಕೃಷಿ ಭೂಮಿ ಒಟ್ಟು 755 ರೈತರು ಇದರಲ್ಲಿ ಬೀದಿ ಪಾಲಾಗ್ತಾರೆ. 81% ಅಂದ್ರೆ ಆ 755ರಲ್ಲಿ 614 ರೈತರು 1 ಎಕರೆ ಅದಕ್ಕಿಂತ ಕಡಿಮೆ ಇರುವ ಭೂಮಿ ಇರುವಂತ ಒಂದು ರೈತರು, ಬಡ ರೈತರು, ಅದನ್ನೇ ನಂಬಿಕೊಂಡು ಇರುವಂತಹ ರೈತರು. ಅಷ್ಟು ಮಾತ್ರವಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಬರುವ ತಿಂಗಳಿಗೆ ಒಂದು 7,481 ಎಕರೆಗಿಂತ 9,600 ಎಕರೆ ಭೂಮಿಯನ್ನು ಏನು ಬಲವಂತವಾಗಿ ವಶಪಡಿಸಿಕೊಳ್ಳಲು ಈ ಸರ್ಕಾರ ಮುಂದಾಗ್ತಾ ಇದೆ. ಹೇಳ್ತಾ ಇದ್ದಾರೆ ಆ ಭೂಮಿ ಬರಡು ಭೂಮಿ ಅಂತ. ಈಗಾಗಲೇ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಾವು ಕೂಡ ನೋಡಿರ್ಬೋದು ಯಾವ ರೀತಿಯಾಗಿ ರೈತರು ಅಲ್ಲಿ ಅವರ ಕಷ್ಟವನ್ನು ಹೇಳ್ತಾ ಇದ್ದಾರೆ. ಸರಿಸುಮಾರು 81%ಗಿಂತ ಹೆಚ್ಚಿನ ರೈತರು ಆ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡುವುದಿಲ್ಲ. ಫಲವತ್ತಾದ ಭೂಮಿಗಳು, ತೆಂಗು, ಕಂಗು, ರೇಷ್ಮೆ ಇಂಥ ಫಲವತ್ತಾದ ಭೂಮಿಗಳು ಪ್ರತಿ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾರೆ, ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಇಂಥ ಈ ಫಲವತ್ತಾದ ಭೂಮಿಯನ್ನು ಇವರು ಒಂದು ರಿಯಲ್ ಎಸ್ಟೇಟ್ ದಂಧೆಯ ಮೂಲಕ, ಅದು ಕೂಡ ಸರ್ಕಾರದ 20,000 ಕೋಟಿ ಹಣವನ್ನು ಇದರಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. 20,000 ಕೋಟಿ ಖಾಸಗಿ ಸಹಭಾಗಿತ್ವ. ರೈತರಿಗೆ ಬೇಡವಾದ್ರೆ ಇವರಿಗೆ ಯಾಕೆ ಬೇಕು ಅಂತ ನಮ್ಮ ಪ್ರಶ್ನೆ. ನಾವು ಜನತಾದಳ ಜಾತ್ಯತೀತ ಪಕ್ಷ ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದಲೂ ನಮ್ಮ ನಾಯಕರಾದ ಕುಮಾರಣ್ಣನವರು, ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯವರ ಆದಿಯಾಗಿ ಎಲ್ಲ ನಾಯಕರು ಆ ರೈತರೊಂದಿಗೆ ಒಂದು ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ ಅನೇಕ ಒಂದು ಹೋರಾಟಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಇದೇ ಬರುವ 21 ತಾರೀಕಿಗೆ ಆ ಪ್ರದೇಶದಲ್ಲಿ ಒಂದು ದೊಡ್ಡ ಒಂದು ಪಾದಯಾತ್ರೆಯನ್ನು ಕೂಡ ನಮ್ಮ ನಾಯಕರುಗಳು ಅಲ್ಲಿ ನಡೆಸಲಿಕ್ಕಿದ್ದಾರೆ. ಯಾವುದೇ ಕಾರಣಕ್ಕೂ ಈಗಾಗಲೇ ಎಲ್ಲ ರೈತರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾವು ನಮ್ಮ ಜೀವ ಹೋದರೂ ಕೂಡ ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಈ ಸರ್ಕಾರ ಇದನ್ನು ತಕ್ಷಣ ಅವರ ಏನು ಪ್ರಕ್ರಿಯೆ ಇದೆ, ಈ ರಿಯಲ್ ಎಸ್ಟೇಟ್ ದಂಧೆ ಏನು ಪ್ರಕ್ರಿಯೆ ಇದೆ, ಇದನ್ನು ರದ್ದುಪಡಿಸಬೇಕು ಅಂತ ಹೇಳಿ ರೈತರು ರೊಚ್ಚಿಗೆದ್ದಿದ್ದಾರೆ. ಮತ್ತು ರೈತರು ಮಾತ್ರ ಅಲ್ಲ, ಎಲ್ಲ ಪಕ್ಷಾತೀತವಾಗಿ ಹೋರಾಟ ಆಗ್ತಾ ಇದೆ. ನೀವು ಈಗಾಗಲೇ ಕೇಳಿದ್ದೀರಿ, ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರ ಇದೆ. ಈ ಇದನ್ನು ಜನ ವಿರೋಧಿ, ರೈತ ವಿರೋಧಿ ಈ ಟೌನ್ಶಿಪ್ ಅನ್ನು ನಮ್ಗೆ ಯಾಕೆ ಬೇಕು ಇದು ಅಂತ ಹಿರಿಯ ನಾಯಕರು ಕಾಂಗ್ರೆಸ್ನ ಅವರೇ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನಾವು ಈ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡಲು ಸರಿಸುಮಾರು 33,526 ಕೋಟಿ ಒಂದು ರಿಯಲ್ ಎಸ್ಟೇಟ್ ದಂಧೆಗೆ ಈ ಸರ್ಕಾರ ಇಟ್ಟಿದೆ. ತಕ್ಷಣ ಇದನ್ನು ನಿಲ್ಲಿಸಬೇಕು. ನಿಲ್ಲಿಸಿದ್ರೆ ಇನ್ನೂ ಕೂಡ ಉಗ್ರ ಹೋರಾಟವನ್ನು ನಮ್ಮ ಪಕ್ಷ ಅಂತೂ 100ಕ್ಕೆ 100 ಮಾಡ್ತಾನೆ ಇದೆ. ಇಡೀ
ರಾಜ್ಯದ ಜನರು ಇದಕ್ಕೆ ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ನಾವು ಇವತ್ತು ಉಡುಪಿ ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ, ಅಂದ್ರೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಒಂದು ಮನವಿ ಪತ್ರವನ್ನು ಇವತ್ತು ಸಲ್ಲಿಸಲಿಕ್ಕಿದ್ದೇವೆ. ಅವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ, ನಾವು ಕೂಡ ವಿರೋಧ ಮಾಡ್ತಾ ಇದ್ದೇವೆ. ಬಿಜೆಪಿ ನಾಯಕರು ಆ ಪ್ರದೇಶಕ್ಕೆ ಹೋಗಿದ್ದಾರೆ, ನಮ್ಮ ನಾಯಕರು ಹೋಗಿದ್ದಾರೆ. ನಾವು ಸ್ವಲ್ಪ ಮುಂಚೂಣಿಯಲ್ಲಿ ಆ ಪ್ರದೇಶದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಅದರಲ್ಲಿ ಹೊಂದಾಣಿಕೆ ಕೊರತೆ ಇಲ್ಲ, ಇಬ್ರು ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ಇರ್ಬಹುದು ಕೆಲವು ರೈತರು, ಆದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ 71%ಗಿಂತಲೂ ಹೆಚ್ಚು ರೈತರು ಇದರ ವಿರೋಧವಾಗಿದೆ. ಕೆಲವು ಸ್ವಲ್ಪ ಶ್ರೀಮಂತ ರೈತರು, ಅದು ಅವರ ರೈತರಂತ ಹೇಳುವುದ, ಯಾವ ರೀತಿಯಾಗಿ ಹೇಳಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ. ಕೆಲವರು ಇರ್ಬೋದು, ಆದ್ರೆ ನಾವು ನೋಡ್ಬೇಕಲ್ಲ ಎಷ್ಟು ಪರ್ಸೆಂಟೇಜ್ ರೈತರು ಅಲ್ಲಿ ಆ ಒಂದು ಪ್ರಾಜೆಕ್ಟ್ಗೆ ವಿರೋಧ ಇದ್ದಾರೆ, ಅದನ್ನು ನೋಡ್ಬೇಕಲ್ಲ. ಅದು ತುಂಬಾ ಬರ್ತಾ ಇದೆ. ಜಾಗ ಖರೀದಿ ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಒಂದು 40 ಎಕರೆ ಜಮೀನು, ಕೃಷಿ ಜಮೀನು, ಅದು ಅವರು ರಾಜಕೀಯಕ್ಕೆ ಬರುವುದಕ್ಕಿಂತ ಮುಂಚೆ ಅವರು ಸಿನಿಮಾ ವಿತರಕರಾಗಿ, ಸಿನಿಮಾ ನಿರ್ಮಾಪಕರಾಗಿ ಅವರು ಒಂದು ಉದ್ಯೋಗವನ್ನು ಮಾಡ್ತಾ ಇದ್ರು, ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು. ಆವಾಗ ಖರೀದಿಸಿದಂತ ಜಾಗ ಅದು ಅವ್ರು ಒಪ್ತಾರಲ್ಲ. ಅದು ಸುಳ್ಳು ಪ್ರಚಾರ 100 ಎಕರೆ. ಅದೇ ಈಗ ನೋಡಿ, ಯಾರ ಹತ್ರ ಒಂದು ಆಸ್ತಿ ಇದ್ರೂ ಕೂಡ ಸುಲಭದಲ್ಲಿ ಗೊತ್ತಾಗ್ತದೆ. ಈಗ ಆನ್ಲೈನ್ ಪ್ರಕ್ರಿಯೆ, ಯಾರೂ ತೆಗಿಬಹುದು. ಅದಕ್ಕೆ ಸ್ಪಷ್ಟನೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಹೌದು ನೋಡಿ, ಅನಿತಾ ಕುಮಾರ್ ಅವರು ಏನಿದ್ರು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮೊದಲೇ ಅವರು ಈಗ ಅದನ್ನು ಟೌನ್ಶಿಪ್ ಈಗ ಮಾಡ್ಬೇಕಂತ ಹೇಳ್ತಾರ. ಈಗ ಹೇಳ್ಬಹುದು, ಈಗ ನೀವು ಪ್ರಶ್ನೆ ಕೇಳಲಿಲ್ಲ, ನಾನಾಗಿ ಹೇಳ್ತೇನೆ. 2006ರಲ್ಲಿ ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಅದು ಕೂಡ ಏನು ಸರ್ಕಾರದ ಹಣ ವಿನಿಯೋಗ ಮಾಡ್ತಾ ಇರಲಿಲ್ಲ. ಯಾರು ಖಾಸಗಿಯವರು ಅಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕೆ ಬಂದಿದ್ದಾರೆ, 400 ಕೋಟಿ ಹಣವನ್ನು ಅವರೇ ಡೆಪಾಸಿಟ್ ಇಡುವಂತ ಪ್ರಕ್ರಿಯೆ ಅದು. ಆದ್ರೆ ಅದಕ್ಕಿಂತ ಮುಂಚೆ ಅವರು ಆವಾಗ ವಿಧಾನಸೌಧಕ್ಕೆ, ಅವರ ಕಚೇರಿಗೆ ಎಲ್ಲಾ ರೈತರನ್ನು ಸರಿಸುಮಾರು 7 ಒಂದು ಸಭೆಯನ್ನು ಅವರ ರೈತರ ಹತ್ರ ಚರ್ಚೆ ಮಾಡಿದ್ದಾರೆ. ಆ ನಂತರ ರೈತರಿಗೆ ಬೇಡ, ಅದು ಕೂಡ ಅವಾಗ ಬರಡು ಭೂಮಿ ಇತ್ತು, ಈಗಂತೂ ಬರಡು ಭೂಮಿ ಇಲ್ಲ. ಬೇಕಾದಷ್ಟು ಬೋರ್ವೆಲ್ಗಳನ್ನು ರೈತರಲ್ಲಿ ತೋಡ್ಕೊಂಡು ಅವರು ಕೂಡ ಶ್ರೀಮಂತರಾಗಿದ್ದಾರೆ. ರೈತರು ಕೂಡ, ಅವರು ತಿಂಗಳಿಗೆ ಸಾಮಾನ್ಯ ರೈತರು ಕೂಡ 1.5-2 ಲಕ್ಷ ಹೇಳ್ತಾರಲ್ಲ, ನಾವು ಸಂಪಾದನೆ ಮಾಡ್ತೇವೆ, ನಮ್ಗೆ ಯಾಕೆ ಬೇಕು, ನಮ್ಗೆ ರಿಯಲ್ ಎಸ್ಟೇಟ್ ಬೇಡ, ನಾವು ಬದುಕ್ತಾ ಇದ್ದೇವೆ ಒಳ್ಳೆ ರೀತಿಯಲ್ಲಿ, ನಮ್ಮನ್ನು ಬದುಕಲಿಕ್ಕೆ ಬಿಡಿ. ಕುಮಾರಸ್ವಾಮಿ ರೈತರಿಗೆ ಬೇಡವಾದ ಪ್ರಾಜೆಕ್ಟ್ ಅನ್ನು ಅವರು ನಿಲ್ಲಿಸಿದ್ರು. ಇವರು ಯಾಕೆ ಮುಂದುವರಿಸ್ತಾರೆ? ರೈತರು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ರೈತರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಯಾಕೆ ಮುಂದುವರಿಸಬೇಕು? ಯಾಕೆ ಇವರು ಆ ಬಂಡಾಟ ಬೂಟಾಟ ಯಾಕೆ ಮಾಡ್ತಾರೆ? ಯಾಕೆ ಜಿದ್ದಿ ಮಾಡ್ತಾರೆ, ಹಠ ಮಾಡ್ತಾರೆ? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಯಾಕೆ ಹಠ ಮಾಡ್ತಾರೆ? ಹೌದು, ಅಷ್ಟು ಹಠ ನೋಡಿ. ಆಗ್ಲಿ ನೋಡೋಣ. ರೈತರನ್ನು ಒಂದು ಬಲಿಪಶು ಮಾಡಿ ರೈತರ ಹೆಣದ ಮೇಲೆ ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡುವುದಾದ್ರೆ ಮಾಡ್ಲಿ, ನೋಡೋಣ. ನಾವು ಇದರ ವಿರುದ್ಧವಾಗಿ ಖಂಡಿತವಾಗಿ 100ಕ್ಕೆ 100 ಈ ಟೌನ್ಶಿಪ್ ಅನ್ನು ಆಗ್ಲಿಕ್ಕೆ ಬಿಡುವುದಿಲ್ಲ. ರೈತರೊಂದಿಗೆ ನಾವಿದ್ದೇವೆ. ರೈತರಿಗೆ ಬೇಡವಾದ, ನಮ್ಗೆ ಅಂತಲ್ಲ, ರೈತರಿಗೆ ಬೇಡ. ಇದು ರೈತರಿಗೆ ಬೇಡವಾದ ಪ್ರಾಜೆಕ್ಟ್ ನಮಗೆ ಬೇಡ. ಇದು ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರ, ನಿಖಿಲ್ ಕುಮಾರಸ್ವಾಮಿಯವರ, ನಮ್ಮೆಲ್ಲ ನಾಯಕರ, ರಾಜ್ಯ ನಾಯಕರ ಸ್ಪಷ್ಟನೆ.